ಫ್ರೆಂಡ್ಸ್, ತಾವಕಲ್ ಪವರ್ ಟೂಲ್ಸ್ ಬೆಂಗಳೂರಿನವರಿಂದ ಬ್ರಷ್ ಕಟರ್ಗೆ ಟಿಲ್ಲರ್ ಅಟ್ಯಾಚ್ಮೆಂಟ್ ಜೋಡಿಸುವ ಸುಲಭ ವಿಧಾನವನ್ನು ತೋರಿಸ್ತಾ ಇದ್ದೀವಿ. ನಿಮ್ಮಲ್ಲಿ ಇರುವಂಥ ಬ್ರಷ್ ಕಟರ್ಗೆ ಈ ಟಿಲ್ಲರ್ ಅಟ್ಯಾಚ್ಮೆಂಟ್ ಹೇಗೆ ಹೊಂದಾಣಿಕೆ ಮಾಡೋ ಅನ್ನೋದನ್ನು ಈಗ ನಾವು ತೋರಿಸ್ಕೊಡ್ತಾ ಇದ್ದೀವಿ ವಿಡಿಯೋ ಮೂಲಕ. ನೋಡಿ ಫ್ರೆಂಡ್ಸ್, ನಿಮ್ಮ ಬ್ರಷ್ ಕಟ್ರಲ್ಲಿ ಮುಂಭಾಗದಲ್ಲಿ ಗೇರ್ ಬಾಕ್ಸ್ ಅನ್ನೋ ಒಂದು ಗೇರ್ ಬಾಕ್ಸ್ ಅಟ್ಯಾಚ್ಮೆಂಟ್ ಇರುತ್ತೆ. ಗೇರ್ ಬಾಕ್ಸ್ ಅಟ್ಯಾಚ್ಮೆಂಟು ಹೇಗೆ ರಿಮೂವ್ ಮಾಡೋದನ್ನು ಈಗ ನಮ್ಮ ಟೆಕ್ನಿಷಿಯನ್ ತೋರಿಸ್ತಾರೆ ನೋಡಿ. ಇದಕ್ಕೆ 5mm ಆಲಂಕಿ ಉಪಯೋಗಿಸಬೇಕು. ಇದು ಈ ಸ್ಕ್ರೂ ಬಂದು ನಿಮಗೆ ಪೈಪಿಗೆ ಲಾಕ್ ಮಾಡೋಂಥ ಸ್ಕ್ರೂ ಇದು. ಅದನ್ನು ಸಂಪೂರ್ಣವಾಗಿ ಆಚೆ ತೆಗೆದುಬಿಡಿ. ಇದರ ಪಕ್ಕದಲ್ಲಿ ಇನ್ನೊಂದು ಆಲಂಕಿ ಸ್ಕ್ರೂ ಇರುತ್ತೆ, ಅದನ್ನು ಲೂಸ್ ಮಾಡ್ಕೊಳ್ಳಿ ಅಷ್ಟೇ, ತೆಗಿಬೇಕಾಗಿಲ್ಲ. ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ಕ್ರೂ ಲೂಸ್ ಮಾಡಿದ್ಮೇಲೆ ಈ ಥರ ನಿಮಗೆ ಮುಂದ್ಗಡೆ ಗೇರ್ ಬಾಕ್ಸು ಕಳ್ಕೊಬೋದು. ಈ ಥರ ನಿಮಗೆ ಗೇರ್ ಬಾಕ್ಸು ಆಚೆ ಬರುತ್ತೆ, ತೆಗೆದುಬಿಡಿ. ಇದ್ರ ಜೊತೆಗೆ ಈಗ ನೀವು ಟಿಲ್ಲರ್ ಅಟ್ಯಾಚ್ಮೆಂಟ್ ಫಿಕ್ಸ್ ಮಾಡ್ಬೇಕಾದ್ರೆ ಟಿಲ್ಲರ್ ಅಟ್ಯಾಚ್ಮೆಂಟ್ ಯಾವ ಥರ ಫಿಕ್ಸ್ ಮಾಡೋದಂತ ತೋರಿಸ್ತೀವಿ ನೋಡಿ. ಈಗ ಇದರಲ್ಲಿ ನಿಮಗೆ ಸುಲಭ ವಿಧಾನ ಹೆಂಗಂದರೆ, ಈ ಗೇರ್ ಬಾಕ್ಸ್ ಟಿಲ್ಲರ್ ಅಟ್ಯಾಚ್ಮೆಂಟ್ ಗೇರ್ ಬಾಕ್ಸಿಗೆ ಸೇರಿದಂಗೆ ಬ್ಲೇಡ್ಸ್ ಇರುತ್ತೆ. ಆ ಬ್ಲೇಡ್ ಫಿಟ್ ಮಾಡೋದಕ್ಕೆ ಈ ಪಿನ್ಗಳಿರುತ್ತೆ, ಪಿನ್ಗಳನ್ನ ರಿಮೂವ್ ಮಾಡ್ಕೊಳ್ಳಿ. ಪಿನ್ ರಿಮೂವ್ ಮಾಡಿದಾಗ ನಿಮಗೆ ಆ ಬ್ಲೇಡು ಆಚೆ ಬಂದುಬಿಡುತ್ತೆ, ಈ ಥರ ಆಚೆ ಬರುತ್ತೆ. ಇದನ್ನು ನೀವು ಎರಡೂ ಕಡೆ ರಿಮೂವ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮಗೆ ನೋಡಿ, ಈ ಸ್ಕ್ರೂ ಇದೆಲ್ಲ, ಇದನ್ನು ಸಂಪೂರ್ಣವಾಗಿ ಆಚೆ ತೆಗೆದುಬಿಡಿ. ಈ ಸ್ಕ್ರೂ ಬಂದು ಪೈಪ್ಗೆ ಲಾಕ್ ಮಾಡೋ ಸ್ಕ್ರೂ ಇದು. ಇದಾದಮೇಲೆ ನೋಡಿ, ಇದೊಂದು ಇದು ಒಟ್ಟು ಈ 4 ಸ್ಕ್ರೂಗಳನ್ನ ಲೂಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಲೂಸ್ ಮಾಡ್ಕೊಂಡ್ಮೇಲೆ ಈಗ ನೋಡಿ ಅದನ್ನು ಫಿಕ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತಾರೆ. ಈಗ ಆಗುತ್ತೆ, ಅದು ಹಾಗೆ ಹಾಕಿ ಪುರಾಣ ನೋಡಿ. ನೀವು ಗೇರ್ ಬಾಕ್ಸ್ ಹೇಗೆ ಕಳೆದ್ರೆ ಅದೇ ಥರ ಇದರ ಅಂದರೆ ಈ ಭಾಗ ಮೇಲೆ ಬರುತ್ತೆ, ಈ ಭಾಗ ಕೆಳಗಡೆ ಇರುತ್ತೆ. ಇದು ನೀವು ನೋಡ್ಕೋಬೇಕು. ಮೇಲುಗಡೆ ಭಾಗ ಇದು, ಕೆಳಗಡೆ ಭಾಗ ಈ ಥರ ಬರುತ್ತೆ ನೋಡಿ. ಈಗ ಅದನ್ನು ಒಳಗಡೆ ತಳ್ತಾ ಇದ್ದಾರೆ ನೋಡಿ. ಇದು ಪೈಪ್ ಲಾಕಿಂಗ್ ಸಿಸ್ಟಮ್. ಅಲ್ಲಿ ನೋಡಿ, ಆ ಹೋಲ್ ಅದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ. ಈ ಸ್ಕ್ರೂ ಕಂಪ್ಲೀಟಾಗಿ ಟೈಟ್ ಮಾಡ್ಕೊಳ್ಳಿ. ಇದು ನಿಮಗೆ ಪೈಪಲ್ಲಿ ಒಂದು ಹೋಲ್ ಇರುತ್ತೆ, ಆ ಹೋಲ್ಗೆ ಇದು ಲಾಕ್ ಆಗುತ್ತೆ. ಈ 4 ಸ್ಕ್ರೂಗಳನ್ನ ಫುಲ್ ಟೈಟ್ ಮಾಡ್ಕೋಬೇಡಿ, ಹ್ಯಾಂಡ್ ಟೈಟ್ ಮಾಡಿ ಸಾಕೋದು. ನೀವು ಟೈಟ್ ಮಾಡುವಾಗ ಆಪೋಸಿಟ್ ಸ್ಕ್ರೂಗಳನ್ನ ಟೈಟ್ ಮಾಡಿ. ಒಂದೇ ಕಡೆ ಟೈಟ್ ಮಾಡಿದ್ರೆ ನಿಮಗೆ ಅಲೈನ್ಮೆಂಟ್ ಕರೆಕ್ಟಾಗಿ ಬರೋದಿಲ್ಲ ಅದು. ನೋಡಿ, ತಿರ್ಗಾ ಆಪೋಸಿಟ್ಲಿ ಹಾಕಿ ಟೈಟ್ ಮಾಡ್ತಾರೆ. ಈಗ ಆ ಕಡೆ ಆದಮೇಲೆ ಈಗ ಕೆಳಗಡೆ ಆಪೋಸಿಟ್ಲಿ ಟೈಟ್ ಮಾಡಿ. ಕೆಳಗಡೆ ಈ ಕಡೆ ಆಪೋಸಿಟು, ಈ ಕಡೆ ತಿರ್ಗಾ ಮೇಲ್ಗಡೆ ಆಪೋಸಿಟ್ ಟೈಟ್ ಮಾಡಿ. ಇದು ನಿಮಗೆ ಅಲೈನ್ಮೆಂಟು ಈ ಥರ ಕರೆಕ್ಟಾಗಿ ಸೆಟ್ ಆಗಬೇಕು ಅಂದರೆ ಯಾವಾಗಲೂ ಆಪೋಸಿಟ್ ಸ್ಕ್ರೂಗಳನ್ನ ಟೈಟ್ ಮಾಡ್ಕೊಳ್ಳಿ. ಈಗ ನೋಡಿ, ಮತ್ತೆ ಈ ಟಿಲ್ಲರ್ ವೀಲ್ ಬ್ಲೇಡ್ಗಳನ್ನ ಹೆಂಗೆ ಫಿಟ್ ಮಾಡೋದು ಅಂತ ತೋರಿಸ್ತಾರೆ ನೋಡಿ. ಈಗ
ನೀವು ಪಿನ್ ಯಾವ ಥರ ಕಳೆದ್ರೆ ಅದೇ ಥರ ಕಳೆದು ಅಲ್ಲಿ ಅದಕ್ಕೆ ಲಾಕಿಂಗ್ ಪಿನ್ ಬರುತ್ತೆ. ಆ ಲಾಕಿಂಗ್ ಪಿನ್ ಹಾಕಿದ್ರೆ ಈಗ ನಿಮ್ಮದು ಟಿಲ್ಲರ್ ಅಟ್ಯಾಚ್ಮೆಂಟ್ ಫಿಕ್ಸ್ ಆಗಿದೆ ನೋಡಿ. ಇದು ಸುಲಭ ವಿಧಾನ. ಮತ್ತು ನೀವು ಇದನ್ನು ಕಳೆದು ಇದರಲ್ಲಿ ಫ್ರೆಂಡ್ಸ್, ನಿಮಗೆ ಟಿಲ್ಲರ್ನ ಕೆಲಸ ಮುಗಿದ ಮೇಲೆ ಮತ್ತೆ ನಿಮ್ಮ ಟ್ಯಾಪ್ ಆ್ಯಂಡ್ ಗೋ ಅಟ್ಯಾಚ್ಮೆಂಟ್ ಆಗ್ತಿರಲ್ಲ, ಆ ಗೇರ್ ಹೆಡ್ ಹೆಂಗೆ ಕೂರಿಸೋದಂತ ಮತ್ತೆ ತೋರಿಸ್ಕೊಡ್ತಾಯಿದ್ದೀವಿ. ಈಗ ನೋಡಿ ಟಿಲ್ಲರ್ ಮತ್ತೆ ಬಿಚ್ಚೋದು ಹೆಂಗೆ ಅಂತ ಅವ್ರು ತೋರಿಸ್ಕೊಡ್ತಾಯಿದ್ರು ನೋಡಿ. ಪಿನ್ ತೆಗೆದು ಆ ಬ್ಲೇಡ್ಗಳು ಆಚೆ ತೆಗೀರಿ. ಇದು ಕಾರಣ ಏನಂದರೆ ನಿಮ್ಮ ಕೈಗೆ ಏಟಾಗದೇ ಇರಲಿ ಅಂತ. ಬ್ಲೇಡ್ ಸಹಿತನೇ ಮಾಡ್ಬೋದು, ಅಂದರೆ ಕೈಗೆ ಏಟಾಗದೇ ಇರಲಿ ಅಂತ ನಾವು ಬ್ಲೇಡ್ ಬಿಚ್ಚಿ ನಿಮಗೆ ಹಾಕೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಫಸ್ಟು ಮಧ್ಯದ ಸ್ಕ್ರೂ ಅಂದರೆ ಪೈಪ್ ಲಾಕ್ ಮಾಡ್ತೀವಲ್ಲ, ಆ ಸ್ಕ್ರೂನ ಪೂರ ಕಳೀತಾ ಇದ್ದಾರೆ ಆಚೆಗೆ. ಅದಾದಮೇಲೆ ಆ 4 ಸ್ಕ್ರೂಗಳು ನಿಮಗೆ ಮೊದಲೇ ತಿಳಿಸಿದ್ವಲ್ಲ, ಆ ಥರ ಅದನ್ನು ಲೂಸ್ ಮಾಡ್ಕೊಳ್ಳಿ. ಪೂರ ಕಳಿಯೋದೇನು ಬೇಕಾಗಿಲ್ಲ. ಸ್ಕ್ರೂ ಲೂಸ್ ಮಾಡಿದ್ಮೇಲೆ ನೀವು ಅದನ್ನು ಆಚೆ ಎಳೆದ್ರೆ ಸಲೀಸಾಗಿ ಬರುತ್ತೆ ನೋಡಿ. ಈಗ ಈ ಅಟ್ಯಾಚ್ಮೆಂಟ್ನ ನಾವು ಹೊರಗಡೆ ಎಳೆದು ಬಿಟ್ಟಿದ್ದೀವಿ. ಈಗ ಮತ್ತೆ ನಿಮಗೆ ಗೇರ್ ಬಾಕ್ಸ್ ಹೆಂಗೆ ಫಿಟ್ ಮಾಡೋದಂತ ತೋರಿಸ್ತಾ ಇದ್ದಾರೆ ನೋಡಿ. ನೋಡಿ ನಿಮಗೆ ಪೈಪ್ ಲಾಕಿಂಗ್ದು ಹೋಲ್ ಇದೆ ಅಂತ ಹೇಳೋದಲ್ಲ ನೋಡಿ, ಈ ಹೋಲ್ ಇದೆ ನೋಡಿ. ಇದು ಆ ಹೋಲಲ್ಲಿ ಲಾಕಿಂಗ್ ಆಗುತ್ತೆ ಅದು. ನೋಡಿ ಆ ಪೈಪ್ ಹೋಲು ಮತ್ತು ಗೇರ್ ಬಾಕ್ಸ್ ಹೋಲು ಎರಡೂ ನಿಮಗೆ ಸಮಾನಾಂತರವಾಗಿ ಬರುತ್ತೆ. ಅದು ಹಾಕಿ ಪೈಪ್ನ ಲಾಕ್ ಮಾಡ್ತೀರಿ. ಈಗ ನೀವು ಫಸ್ಟು ಪೈಪ್ ಸ್ಕ್ರೂನ ಲಾಕ್ ಮಾಡ್ಕೊಳ್ಳಿ ಯಾವಾಗಲೂ. ಪೈಪ್ ಸ್ಕ್ರೂ ಕಂಪ್ಲೀಟಾಗಿ ಒಳಗಡೆ ಹೋಗಬೇಕು. ಮತ್ತು ಇನ್ನೊಂದು ಸ್ಕ್ರೂ ಇದೆ ನೋಡಿ, ಅದು ನಿಮಗೆ ಲಾಕಿಂಗ್ ಸಿಸ್ಟಮ್ ಅಂತಂದರೆ ಪೈಪ್ಗೂ ಮತ್ತು ಗೇರ್ ಬಾಕ್ಸ್ಗೂ ಟೈಟ್ ಮಾಡುತ್ತೆ ಅದು, ಆ ಸ್ಕ್ರೂ ಬಂದು ನಿಮಗೆ. ಇದಿಷ್ಟು ಮಾಡಿದ್ಮೇಲೆ ಇದಕ್ಕೆ ನಿಮಗೆ ಲೂಬ್ರಿಕೇಷನ್ ಅಂದರೆ ಗ್ರೀಸಿಂಗ್ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಈಗ ನಿಮಗೆ.